ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಸರಿಯಾಗಿ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನೋಡಿ. ಆ ಥರ ಲೈಕ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ನೋಟಿಫಿಕೇಶನ್ ಹೋಗುತ್ತೆ, ಅದ್ರ ಜೊತೆಗೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಚಾನಲನ್ನು ಹುಡುಕಿ ಅಪ್ಡೇಟ್ಗೋಸ್ಕರ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಬಟ್ ಆದರೆ ಸಬ್ಸ್ಕ್ರೈಬು ತುಂಬ ಜನ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಅದ್ರ ಜೊತೆಗೆ ಜೆನ್ಯೂನ್ ಆಗಿ ಫಾಸ್ಟಾಗಿ ನಿಮಗೆ ಅಪ್ಡೇಟ್ಸನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ಜೋಡಿ ಈ ವಾರ ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವಾ ಇಲ್ವಾ ಅಂತ ನೀವೇ ವಿಡಿಯೋ ಕೆಳಗಡೆ ಕಮೆಂಟನ್ನು ಬರೀರಿ. ಗುರು, ಇದು ಟ್ವಿಸ್ಟು ಏನು ಬೇಕಾದರೂ ಅಂದ್ಕೊಳ್ಳಿ. ಗುರು, ಏನು ಗುರು ಇದು ಡೆಸ್ಟಿನಿ, ನಿಜವಾಗ್ಲೂ ಸಖತ್ತು ಟ್ವಿಸ್ಟ್ ಗುರು. ಈ ವಾರ ಮಾತ್ರ ಕ್ಯಾಪ್ಟನ್ನು ಒಂದು ಟಾಸ್ಕನ್ನು ಕೊಡ್ತಾರೆ. ಬಿಗ್ ಬಾಸ್ ಟೀಮು ಶವದ ಪೆಟ್ಟಿಗೆ ಆ ಟಾಸ್ಕನ್ನು ಕೊಡ್ತಾರೆ. ಪಾರ್ಟ್ನರು ಅದರಲ್ಲಿರ್ತಾರೆ. ಇನ್ನೊಬ್ರು ಕೀಯನ್ನು ಹುಡುಕಿ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಯಾರು ಬೇಗ ಓಪನ್ ಆಗುತ್ತೋ ಅವರು ಕ್ಯಾಪ್ಟನ್ ಆಗ್ತಾರೆ. ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಟಾಸ್ಕು. ಈ ಟಾಸ್ಕ್ ಅಂತ ಬಂದಾಗ, ಯಾಕಂದ್ರೆ ಅಶ್ವಿನಿ ಮೇಡಮು ಮತ್ತು ಈ ಕಡೆ ಯಾರು ನಮ್ಮ ಚೈತ್ರಕ್ಕ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ಕನ್ನಡ ಪಂಡಿತರು ಯಾವಾಗಲೂ ಗಾದೆಗಳು ಒಗಟುಗಳು ಎಲ್ಲ ಹೇಳ್ತಾ ಇರ್ತಾರೆ. ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ರೀತಿ ಆಗಿದೆ ಗುರು. ನಿಜವಾಗ್ಲೂ ದೇವರು ಬೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು. ನಿಜವಾಗ್ಲೂ ಗುರು ಒಂದು ಶಾಕಿಂಗ್ ಗುರು. ನಾನಂತೂ ಸರ್ಪ್ರೈಸು ಶಾಕಿಂಗ್ ಆದ ಗುರು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ಅಭಿ ಮತ್ತು ಸ್ಪಂದನ ಗುರು. ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಶಾಕು. ನನಗಂತೂ ಒಂದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂತ ಅನಿಸ್ತು. ನಿಮಗೇನು ಅನಿಸ್ತು? ಎಲ್ಲಿ ಗುರು ಸ್ಪಂದನ ಇಂಜುರಿ ಆಗಿ ಅವ್ರು ಆಡದೆ, ಅವ್ರ ಬದಲು ಚೈತ್ರ ಬಂದು ಅಲ್ಲಿಂದ ಬಂದು ಇವರು ಕ್ಯಾಪ್ಟನ್ ಆಗೋದು, ಅದರಲ್ಲೂ ಇವರೆಲ್ಲ ವೀಕು ಅಂತ ಇದ್ರು. ವಾಟ್ ಎ ಕಂಬ್ಯಾಕ್ ಗುರು. ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಏನ್ ಟ್ವಿಸ್ಟ್ ಗುರು ಈ ವಾರ. ನಿಮಗೇನು ಅನಿಸ್ತು ಸ್ಪಂದನ ಮತ್ತೆ ಅಭಿ ಕ್ಯಾಪ್ಟನ್ ಆಗಿರೋದಕ್ಕೆ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.